ಹಾಂ ಸರ್. ನಾನು ರಿಟೈರ್ಡ್ ಟೀಚರ್ ಸರ್. ನಂದು 45,000 ರೂಪಾಯಿ ಬರ್ತದೆ. 45,000 ರೂಪಾಯಿ ಪಿಂಚಣಿ ಬರ್ತಾ ಇದೆ, ಮತ್ತೆ ನೀವು ಬಿಸ್ನೆಸ್ನು ಮಾಡ್ತಾ ಇದ್ದೀರಾ? ನಾನು 64 ಏಜ್ ಆಗಿರೋದ್ರಿಂದ ಹ್ಮ್. ನಾನು ಮಾರ್ಕೆಟಿಂಗ್ ಹೊರಗೆ ಹೋಗ್ತಾ ಇಲ್ಲ. ಓಕೆ, ಈಗ ನೀವು ರೆಡಿ ಮಾಡಿದ ಪ್ಲೇಟ್ ಇಲ್ಲೇ ಬಂದು ಒಯ್ತಾರೆ ಸರ್ ಎಲ್ಲ? ಇಲ್ಲೇ ಬಂದು ಹೋಯ್ತಾರೆ. ಹಾಂ ಸರ್. ಇಂಥ ಸಣ್ಣ ಸಣ್ಣ ಬಿಸ್ನೆಸ್ ಮಾಡ್ಕೊಳ್ರಿ, ಸಣ್ಣದ್ರಿಂದ ದೊಡ್ಡದಾಗುತ್ತೆ. ಹೌದು ಸರ್. ನೀವು ಸ್ವಾವಲಂಬನೆಯಾಗಿ ಬದುಕೋ ಒಂದು ದಾರಿ ಮಾಡ್ಕೊಳ್ರಿ ಅಂತಂದೇಳಿ ನಾನು ಯುವಕರಿಗೆ ಹೇಳಕ್. ಇವತ್ತು 4 ಫ್ಯಾಕ್ಟ್ರಿ ಮಾಡಿ 1 ಕೋಟಿ ಗಟ್ಟಲೆ ದುಡಿಮೆ ಮಾಡ್ತದೆ ಸರ್. ಹಾಂ. ಇಲ್ಲಿ ನೋಡಿದ್ರೆ ಏನಾಗುತ್ತೆ ಅಂದ್ರೆ ಎಜುಕೇಶನ್ ಮೇನ್ ಬರ್ಲಿಲ್ಲ, ಅವನ ಎಫರ್ಟ್ ಬರುತ್ತೆ. ಎಫರ್ಟ್ ಬಂತು. ಹಂಗಾಗಿ ಆಮೇಲೆ ನಿರುದ್ಯೋಗಿ ಆಗಿ ಬೇಜಾರು ಮಾಡ್ಕೊಂಡಿರ್ತಕ್ಕಂಥ ಎಲ್ಲರಿಗೆ ನಾನು ಹೇಳೋದು ಇಷ್ಟನೇ, ನಾವು ದೊಡ್ಡ ಲಾಭಾಂಶ ಇಟ್ಕೊಂಡು ನಿರೀಕ್ಷಣೆ ಇಟ್ಕೊಂಡು ದುಡಿಮೆ ಮಾಡಬಾರ್ದು. ಖಂಡಿತ ಇದು ಸಣ್ಣ ಪ್ರಮಾಣದಲ್ಲಿ ಐತಿ ಅಂತ ಏನು ಹೆಚ್ಚಿನ ಬಂಡವಾಳ ಬೇಕಾದಲ್ಲ. ಪ್ರಯತ್ನ ಮಾಡ್ರಿ ಅಂತಂತವಾಗಿ ನಿಮಗೆ 2 ತಿಂಗಳು 4 ತಿಂಗಳು 6 ತಿಂಗಳಿಗೆ ನಿಮಗೆ ಇನ್ಕ್ರೀಸ್ ಹಾಕ್ಯಂತ ಹೋಗತ್ತೆ. ಡಿಗ್ರೀಸ್ ಏನಾಗೋದಲ್ಲ, ಇನ್ಕ್ರೀಸ್ ಹಾಕ್ಯಂತ ಹೋಗತ್ತೆ. ಹಾಯ್ ಫ್ರೆಂಡ್, ನನ್ನ ಹೆಸರು ಫಾರೂಕ್. ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾವು ಬಂದಿರೋದು ಉಚ್ಚಂಗಿ ದುರ್ಗಕ್ಕೆ. ಇಲ್ಲೇ ಒಬ್ರು ಮಾಸ್ತರ್ ಅದಾರ, ಅವರು ಪೇಪರ್ ಪ್ಲೇಟ್ ಬಿಸ್ನೆಸ್ನ ಮಾಡ್ತಾ ಇದ್ದಾರೆ. ಇವರು ಟೀಚರ್ ಆಗಿ ಇದ್ದಾರೆ. ಇವರು ಟೀಚರ್ಲಿಂದ ಮತ್ತು ಕಿರಾಣಿ ಅಂಗಡಿ ಮತ್ತು ಇದು ಪೇಪರ್ ಪ್ಲೇಟ್ ಬಿಸ್ನೆಸ್ನ ಎಲ್ಲ ಮಾಡ್ತಾ ಇದ್ದಾರೆ. ಪೇಪರ್ ಪ್ಲೇಟ್ ಬಿಸ್ನೆಸ್ ಇವರು ಎಷ್ಟು ದಿವಸ ಆಯಿತು, ಯಾವ ಥರ ಈ ಬಿಸ್ನೆಸ್ನ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಎಲ್ಲ ಮಾಹಿತಿನ ತಗೊಳ್ಳೋಣ. ಸರ್ಗೆ ಬೆಟ್ಟಾಗಿ ಇವತ್ತಿಂದ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ಸ್ವಲ್ಪ ನಮ್ಮ ಇವರಿಗೆ ಫಸ್ಟ್ ನಿಮ್ಮ ಹೆಸರು ಮತ್ತು ಇದು ಊರು ಎಲ್ಲಿ ಬರುತ್ತೆ ಸ್ವಲ್ಪ ತಿಳಿಸ್ಕೊಡಿ. ಸರ್, ನನ್ನ ಹೆಸರು ಮಂಜುನಾಥ್ ಅಂತಂದೇಳಿ. ಹಾಂ ಸರ್. ನಮ್ಮ ಊರು ಬಂದು ಉಚ್ಚಂಗಿ ದುರ್ಗ ಅಂತಂದೇಳಿ. ಇದು ಹರಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆಗೆ ಸೇರಿದೆ ಸರ್. ಓಕೆ ಸರ್, ಯಾಕಂದ್ರೆ ನೀವು ಪೇಪರ್ ಪ್ಲೇಟ್ ಬಿಸ್ನೆಸ್ ಮಾಡ್ತಾ ಇದ್ದೀರಲ್ಲ, ಆಲ್ರೆಡಿ ನೀವು ಟೀಚರ್ ಆಗಿದ್ದೀರಾ. ಗೌರ್ಮೆಂಟ್ ಇತ್ತು, ಪ್ರೈವೇಟ್ ಇತ್ತು ಸರ್? ನಮ್ಮ ಪ್ರೈವೇಟ್ ಏಡೆಡ್ ಸ್ಕೂಲ್ ಸರ್. ಪ್ರೈವೇಟ್ ಇತ್ತು. ಓಕೆ, ಈಗ ಪೇಪರ್ ಪ್ಲೇಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾರೆ ಸರ್, ಎಷ್ಟು ವರ್ಷ ಆಯ್ತು ಈಗ? ಸರ್, ಈಗ 1.5 ವರ್ಷ ಆಯ್ತು ಸರ್. 1.5 ವರ್ಷ ಆಯ್ತು ಪೇಪರ್ ಪ್ಲೇಟ್ ಬಿಸ್ನೆಸ್. ಯಾವ ಪ್ಲೇಟ್ನ ನೀವು ರೆಡಿ ಮಾಡ್ತೀರಾ ಸರ್? ಸರ್, ನಾವು ತಿಂಡಿ ಪ್ಲೇಟ್ ಬಂದು 9 ನಂಬರು 10 ನಂಬರು, ಆಮೇಲೆ ಬೋಲು ಇಷ್ಟು ಮಾಡ್ತೀವಿ. ಆಮೇಲೆ ಊಟದ ಪ್ಲೇಟ್ ಅಲ್ಲಿ ಒಂದು ತಳ್ಳಂದು 120 GSM ಅಂತಂದೇಳಿ ಅದನ್ನೊಂದು ಐಟಮ್ ಮಾಡ್ತೀವಿ. ಆಮೇಲೆ 300 GSM ಇಂದೊಂದು ಅದು ಒಂದು ಐಟಮ್ ರೆಡಿ ಮಾಡ್ತಾರೆ. ಓಕೆ, ಎಲ್ಲ ನೀವು ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದ್ದೀರಾ? ಇಲ್ಲಿ ಫಸ್ಟ್ ಕ್ವಾಲಿಟಿನೇ ಸರ್ ನಾವು ಮಾಡ್ತಾ ಇರೋದು. ಓಕೆ, ಯಾಕಂದ್ರೆ ಸಾದಾ ಕ್ವಾಲಿಟಿ ಕೊಡೋದೆಲ್ಲ ಮಾರೋದಿಲ್ಲ. ಓಕೆ, ಯಾಕಂದ್ರೆ ಕಸ್ಟಮರ್ ಒಯ್ತಂದ್ರೆ ಮತ್ತೆ ರಿಟರ್ನ್ ಬರಬೇಕು. ಹೌದು, ಯಾವ ತರ ಕೊಟ್ಟಾರ ಅಂತ ಹೇಳಿ ಒಗದ್ದು ನೆಕ್ಸ್ಟ್ ಟೈಮ್ ಬರಬಾರ್ದು, ಆ ತರ ಮಾಡೋಂಗಿಲ್ಲ. ಇಲ್ಲ, ಫಸ್ಟ್ ಕ್ವಾಲಿಟಿನೇ ಮೇಂಟೈನ್ ಮಾಡ್ತಾರೆ. ಓಕೆ, ಯಾಕಂದ್ರೆ ಸರ್ ಈಗ ಈ ಬಿಸ್ನೆಸ್ ನೀವು ಮಾಡ್ತಾ ಇದ್ದೀರಾ, ಆಲ್ರೆಡಿ ಟೀಚರ್ ಇದ್ದೀರಾ. ಯಾಕಂದ್ರೆ ನಿಮ್ಗೆ ಪಿಂಚಣಿ ನಿಮ್ಗೆ ಆಲ್ರೆಡಿ ಬರ್ತಾ ಇದೆ, ಮತ್ತೆ ಇದು ಬಿಸ್ನೆಸ್ ಎದಕ್ ಮಾಡಿದ್ದೀರಾ? ಸರ್, ಆಕ್ಚುಲಿ ನಾನು ಈ ದುಡಿಮೆಗೆ ಅಂತಂದೇಳಿ ಮಾಡ್ಲಿಲ್ಲ. ಮನುಷ್ಯನು ದೈಹಿಕವಾಗಿ ಶ್ರಮ ಪಡ್ಬೇಕು. ಸುಮ್ಮನೆ ಅಲ್ಲಿ ಇಲ್ಲಿ ಖಾಲಿ ಇದು ಮಾಡೋದ್ರಿಂದ ಇದಾಗೋದಿಲ್ಲ. ನಾನು ಇದನ್ನ ಮಾಡಿದ್ರೆ ನನ್ನ ಏಜ್ನಲ್ಲಿ ಈ ಕೆಲಸ ಮಾಡ್ತಾನೆ ಅಂತಂದೇಳಿ ಇನ್ನು ಯುವಕರಿಗೂ ಕೂಡ ಸ್ವಲ್ಪ ಇನ್ಸ್ಪೈರ್ ಆದಂಗೆ ಆಗುತ್ತೆ. ಅಕಸ್ಮಾತ್ ಯಾರು ಹುಡುಗರು ಬಂದ್ರೆ ನಾನು ಅವ್ರಿಗೆ ಕಲಿಸ್ಕೊಡೋಕೆ ರೆಡಿ ಅದೀನಿ. ಅವ್ರು ದುಡಿಮೆ ಮಾಡ್ತಾರಂದ್ರೆ ಅವ್ರಿಗೂ ಕೂಡ ದುಡಿಮೆ ಮಾಡಕ್ಕೆ ನಾನು ರೆಡಿ ಅದೀನಿ. ಟೋಟಲಿ ಹೇಳ್ಬೇಕಂತಂದ್ರೆ ನನ್ನ ವೈಯಕ್ತಿಕ ದುಡಿಮೆಗಾಗಿನೇ ನಾನು ಮಾಡಿಲ್ಲ. ಇದನ್ನ ನೋಡಿ ಕೆಲವು 4-6 ಹುಡುಗರಾದ್ರೂ ಇನ್ಸ್ಪೈರ್ ಆಗಿ ಈ ದುಡಿಮೆ ಪ್ರಾರಂಭ ಮಾಡಲಿ ಅಂತಂದೇಳಿ ಮಾಡ್ತಾರೆ. ಹೌದು ಸರ್, ಯಾಕಂದ್ರೆ ಈಗಿನ ಕಾಲ ಹುಡುಗರು ಯಾವ ಥರ ಅದಾರ ಅಂತ ಹೇಳಿದ್ರೆ, ಏನಾರು ಒಂದು ಯಾವ್ದಾದ್ರು ಡಿಗ್ರಿ ಕಲೀರಿ, ಏನಾರು ಕಲೀರಿ, ಕಳೆದ ಮೇಲೆ ಬರೀ ಜಾಬ್ ಮೇಲೆ ಡಿಪೆಂಡ್ ಇರ್ತಾರೆ. ಹೌದು, ಜಾಬ್ ಸಿಗೋ ಮಟ ಮನೆಯಲ್ಲಿ ತಮ್ಮ ತಂದೆ ತಾಯಿಯವ್ರ ಮೇಲೆ ಇದು ಮಾಡ್ತಾರೆ, ಆ ಥರ ಜೀವನ ನಡೆಸ್ತಾ ಇದ್ದಾರೆ. ಹುಡ್ಕಾಡ್ಕೊಂಡು ಕುಂತಿರ್ತಾರಲ್ಲ, ಅಂಥವ್ರಿಗೂ ನೀವು ಏನು ಹೇಳೋದು ಇಷ್ಟಪಡ್ತೀರಾ ಸರ್? ನಾನು ಆಸ್ ಎ ಟೀಚರ್ ಆಗಿ ಯುವಕರಿಗೆ ಹೇಳೋದು ಇಷ್ಟನೇ. ಇವತ್ತು ಎಜುಕೇಶನ್ ನಮ್ ನಾಲೆಡ್ಜ್ ಬೇಕು. ಹೌದು, ನಾವು ನೌಕರಿ ಸಿಗುತ್ತೆ, ನಾನು ಎಜುಕೇಶನ್ ಐತಿ ನೌಕರಿನ ಮಾಡ್ಬೇಕಂತ ಹೇಳಿದ್ರೆ ಇವತ್ತು ಬದುಕೋದು ಬಹಳ ಕಷ್ಟ. ಹೌದು, ಇವತ್ತಿನ ಒಂದು ಕಾಂಪಿಟೇಷನ್ ಯುಗದಲ್ಲಿ ಬಹಳ ಕಷ್ಟ ಐತಿ ನೌಕರಿ. ಸೊ ಎಜುಕೇಶನ್ ಜೊತೆಗೆ ಇಂಥ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಅವರು ಅಳವಡಿಸ್ಕೊಂಡ್ರೆ ಒಂದು ಮಾಡಿದ್ರೆ ಇನ್ನೊಂದು ಅವ್ರಿಗೆ ಮತ್ತೆ ಅದು ದಾರಿ ಆಗುತ್ತೆ. ಇಂಥದ್ದೊಂದು ರೂಢಿಸ್ಕೊಳ್ಳಿ ಅನ್ನೋ ಉದ್ದೇಶಕ್ಕಾಗಿನ ನಾನು ಹುಡುಗರಿಗೆ ಪದೇ ಅದನ್ನೇ ಹೇಳ್ತಾ ಇರ್ತೇನೆ. ಇಲ್ಲಿ ಬಂದಾಗ ಹೇಳ್ತೇನೆ, ನಿಮ್ ಮುಖ್ಯನ ಹೇಳೋದು ಹುಡುಗರಿಗೆ ಇಷ್ಟೇನೆ. ಇಂಥ ಸಣ್ಣ ಬಿಸ್ನೆಸ್ ಮಾಡ್ಕೊಳ್ರಿ, ಸಣ್ಣದ್ರಿಂದ ದೊಡ್ಡದಾಗುತ್ತೆ. ನೀವು ಸ್ವಾವಲಂಬನೆಯಾಗಿ ಬದುಕೋ ಒಂದು ದಾರಿ ಮಾಡ್ಕೊಳ್ರಿ ಅಂತಂದೇಳಿ ನಾನು ಯುವಕರಿಗೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಜಾಬ್ ಸಿಗೋ ಮಟ್ಟ ಅಟ್ಲೀಸ್ಟ್ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಯಾಕಂದ್ರೆ ಲಕ್ಷಾನ್ಗಟ್ಲೆ ರೊಕ್ಕ ಹಾಕಿ ಡಿಗ್ರಿ ಎಲ್ಲ ತಗೊಂಡಿರ್ತಾರೆ, ಒಂದು ಒಳ್ಳೆ ಎಜುಕೇಶನ್ ಪಡ್ಕೊಂಡಿರ್ತಾರೆ. ಬಟ್ ಸ್ವಲ್ಪ ಮೈಂಡ್ ಥಿಂಕ್ ಮಾಡ್ಕೊಂಡು ಯಾವ್ದಾರ ಒಂದು ಸಣ್ಣ ಇದೇ ಬಿಸ್ನೆಸ್ ಅಂತ ಹೇಳ್ತಾ ಇಲ್ಲ, ಬೇರೆ ಯಾವ್ದಾದ್ರು ಬಿಸ್ನೆಸ್ ಇತ್ತಂದ್ರೆ ಮಾಡ್ಕೊಂಡು ತಮ್ಮ ಜೀವನ ಸ್ವಲ್ಪ ಸಾಧನೆ ಮಾಡ್ಕೋಬೋದು.
ಆಮೇಲೆ ಜಾಬ್ ಸಿಕ್ಕ ಮೇಲೆ ಜಾಬಿಗೆ ಇದಕ್ಕೆ ಕ್ಯೂಟ್ ಮಾಡ್ಬೋದು ಸರ್. ಮಾಡ್ಕೋಬಹುದು ಸರ್. ನಿಮ್ಮ ಮುಖೇನ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂತಂದ್ರೆ, ನಾನು ಸ್ಟೂಡೆಂಟ್ಸ್ ಕೇವಲ SLC ಆಗಿರ್ತಕ್ಕಂಥದ್ದು, ಏನು ಎಜುಕೇಶನ್ ಇದ್ದಿಲ್ಲ ಏನಲ್ಲ, ನಾನೇ ಅವನಿಗೆ ಮಾರ್ಗದರ್ಶನ ಮಾಡಿದೆ. ಇಲ್ಲ ಏನಾದ್ರು ಒಂದು ಸ್ವಂತ ಬಿಸ್ನೆಸ್ ಮಾಡಂತಂದೇಳಿ ಬೆಂಗಳೂರಲ್ಲಿ ಹೋಗಿ ಒಂದು ಫ್ಯಾಕ್ಟ್ರಿ ಹಾಕಿದ, ಒಂದು ಪ್ಲಾಸ್ಟಿಕ್ ಫ್ಯಾಕ್ಟ್ರಿ ಅಂತಂದೇಳಿ ಚಿಪ್ಸ್ ಮಾಡೋಂಥದ್ದು ಸಣ್ಣ ಪ್ರಮಾಣದಲ್ಲಿ ಮಾಡಿರ್ತಕ್ಕಂಥದ್ದು ಇವತ್ತು 4 ಫ್ಯಾಕ್ಟ್ರಿ ಮಾಡಿ 1 ಕೋಟಿಗಟ್ಟಲೆ ದುಡಿಮೆ ಮಾಡ್ತದೆ ಸರ್. ಇಲ್ಲಿ ನೋಡಿದ್ರೆ ಏನಾಗುತ್ತೆ ಅಂದ್ರೆ, ಎಜುಕೇಶನ್ ಮೇನ್ ಬರ್ಲಿಲ್ಲ, ಅವನ ಎಫರ್ಟ್ ಬಂತು. ಹಂಗಾಗಿ ಆ ಹುಡುಗನ ಮಾರ್ಗದರ್ಶನನು ನೀವು ನೋಡ್ರಿ, ಇದನ್ನು ನೋಡ್ಕೊಂಡು ಬರೇ ನೀವು ನೌಕರಿ ಅಂತಾನೆ ಡಿಪೆಂಡ್ ಆಗ್ಬೇಡ್ರಿ. ಇಂಥ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೊಂತ 1ರಿಂದ 2ರಿಂದ 3 ಡೆವಲಪ್ ಮಾಡ್ಕೊಂತ ಹೋಗ್ಬೋದು. ನೀವು ಒಳ್ಳೆ ರೀತಿ ಎಫರ್ಟ್ ಹಾಕಿದ್ರೆ ನೀವು ಕೂಡ 4 ಹುಡುಗರಿಗೆ ಕೆಲಸ ಕೊಡ್ಬೋದು ಅಂತಂದೇಳಿ ಈ ಮುಖ್ಯನ ಹೇಳ್ತೀನಿ. ಹೌದು ಸರ್, ಯಾಕಂದ್ರೆ ಬಿಸ್ನೆಸ್ ಯಾವುದು ಸಣ್ಣ ಇರಲ್ಲ. ಯಾಕಂದ್ರೆ ನಾವು ಎಷ್ಟು ಎಫೆಕ್ಟ್ ಹಾಕ್ತೀವಿ, ಯಾವ ಥರ ನಾವು ಅದರಲ್ಲಿ ನಾವು ಬೇರೆದವ್ರಿಗೆ ಬೆಳ್ಸಾಕಂತ ನಾವು ಬೆಳಿತೀವಿ. ಈ ಬಿಸ್ನೆಸ್ಗೆ ಅದೇ ಥರ ಇದೆ. ಯಾಕಂದ್ರೆ ನೀವು ಎಷ್ಟು ಎಫೆಕ್ಟ್ ಹಾಕ್ತೀರಾ ಇದರಲ್ಲಿ ಅಷ್ಟು ನೀವು ಬೆಳಿತೀರಾ. ಬಟ್ ನೀವು ಎಫೆಕ್ಟ್ ಇಲ್ಲ, ಬರೀ ನಾ ಪೇಪರ್ ಪ್ಲೇಟ್ ರೆಡಿ ಮಾಡಿದೆ ಮನೇಲಿ ಇಟ್ಕೊಂಡು ಯಾರು ಬಂದ್ರೆ ಒಯ್ತಾರ ಅಂದ್ರೆ ಆಗಲ್ಲ. ಸ್ವಲ್ಪ ಮಾರ್ಕೆಟ್ ನಾವು ರಿಸರ್ಚ್ ಮಾಡ್ಬೇಕು. ಯಾಕಂದ್ರೆ ಬೇರೆದವ್ರು ಎಷ್ಟಂತ ಕಳಿಸ್ಕೊಡ್ತಾರೆ. ಯಾಕಂದ್ರೆ ನೀವು ಈಗ ಟೀಚರ್ ಇದ್ದೀರಾ, ಎಲ್ಲಾನು ಕಳಿಸ್ಕೊಡ್ತೀರಾ. ಬಟ್ ಅವರು ತಮ್ಮ ಸ್ವಂತಾಗಿ ಪ್ರಾಕ್ಟಿಕಲ್ ಮಾಡಿದ್ಮೇಲೆ ಅವ್ರಿಗೆ ನಾಲೆಜ್ ಬರುತ್ತೆ. ಯಾಕಂದ್ರೆ ಅವರು ಸ್ಟಡಿ ಮಾಡಬೇಕು, ಆಮೇಲೆ ಅವ್ರಿಗೆ ಆಗತ್ತೆ. ನೀವು ಬರೀ ಓದಿಸ್ತಾ ಇದ್ದೀರಾ ಅದನ್ನ ನಾವು ಮೈಂಡ್ದಲ್ಲಿ ಹಾಕೊಂಡ್ರೆ ಬರಲ್ಲ ಸರ್. ಯಾಕಂದ್ರೆ ನಾವು ಓದಿಲ್ಲ ಏನಿಲ್ಲ, ಬರೀ ನಿಮ್ದ ಮಾತು ಕೇಳ್ಕೊಂಡಿತ್ತಂದ್ರೆ ಎಕ್ಸಾಮ್ ಒಳಗೆ ಫೇಲ್ ಆಗೋ ಚಾನ್ಸ್ ಇರತ್ತೆ. ಸೇಮ್ ಇದು ಬಿಸ್ನೆಸ್ ಅಲ್ಲಿ ನಾವು ಎಲ್ಲಾರು ಹೇಳ್ಕೊಡ್ಬೋದು, ಈ ತರ ಮಾಡ್ಬೋದು, ಆ ತರ ಅವ್ರು ಮಾಡ್ತಾ ಇದಾರೆ ಮಾಡ್ತಾ ಇದಾರೆ ಅಂತ ಹೇಳಿ. ಬಟ್ ನಾವು ಏನಿದೆಲ್ಲ ಇಫೆಕ್ಟ್ ಹಾಕಿದ ಮೇಲೇನು ಇದಕ್ಕೆ ಪರಿಣಾಮ ಸಿಗತ್ತೆ. ಯಾಕಂದ್ರೆ ಇದ್ರ ಮೇಲೆ ಏನೂ ಇಲ್ಲ, ಇಫೆಕ್ಟ್ ಹಾಕಿಲ್ಲ ಏನಿಲ್ಲ, ಬರೀ ಬೇರೆದವ್ರು ಕೇಳ್ಕೊಂಡ್ ಕುಂತ ಅಂದ್ರ ರೆಡಿ ಮಾಡ್ಕೊಂಡ್ ಮನ್ಯಾಗ ಕುಂತ ಅಂದ್ರ ಆಗಲ್ಲ. ಈಗ ನೋಡ್ರಿ ಏನಿದೆ ಅಂದ್ರೆ ಹಂಗೆ ಅವ್ರಿಗೆ ಅಲ್ಲೇ ಬಹುಮಾನ, ಆ ರೀತಿ ಅವ್ರ ಮೈಂಡ್ ಸೆಟ್ ಇರುತ್ತೆ. ಅವ್ರೇನ್ 100 ರೂಪಾಯಿ ಹಾಕಿದೆ ಅಂದ್ರೆ ನನ್ಗೆ 100 ರೂಪಾಯಿನ ಲಾಭ ಬೇಕಂತ ಇರುತ್ತೆ. ಯಾವುದೇ ಬಿಸ್ನೆಸ್ ಆದ್ರೂ ಆ ತರ ಆಗೋದಿಲ್ಲ. ನಾವು 10 ಪೈಸೆದಿಂದ 20 ಪೈಸೆದಿಂದ 50 ಪೈಸೆದಿಂದ ಕೂಡಿಕ್ಕೆ ಅದನ್ನ ತಿಂಗಳ ಕ್ಯಾಲ್ಕುಲೇಷನ್ ಹಾಕಿದಾಗ ನಮ್ ತಿಂಗಳಿಗೆ ಒಂದು 7,000 ಬಂತು 8,000 ಬಂತು ಅಂತ ಹಿಂಗ ಕ್ಯಾಲ್ಕುಲೇಷನ್ ಹಾಕಿ ನಾವು ಬಿಸ್ನೆಸ್ ಮಾಡಿದೆ ಮಾತ್ರ ಹಂತವಾಗಿ ಮೇಲೆ ಬರಕಾಗತ್ತೆ. ಒಂದ ಪಟ್ಟಿಗೆ ನಾವು ಮಾಡಕಂದ್ರೆ ಆಗೋದಲ್ಲ. ಈಗ ಹುಡ್ರು ಮೈಂಡ್ ಸೆಟ್ ಆ ರೀತಿ ಇದೆ, ಅದು ಬಿಡ್ರಿ, ಇನ್ನೊಂದ್ ಸ್ವಲ್ಪ ಪ್ರಯತ್ನ ಮಾಡ್ರಿ. ಯಾಕಂದ್ರೆ ಅದು ಹೇಳ್ತಾರಲ್ಲ ಸರ್, ಹನಿ ಕೂಳಿ ಸಮುದ್ರ ಆಗ್ತೈತೆ ಅಂತ ಹೇಳಿ, ಆ ತರ ಆಗತ್ತೆ. ಆಮೇಲೆ ಇದು ಚೆನ್ನಾಗಿದೆ ಸರ್, ಚೆನ್ನಾಗಿ ಎಫರ್ಟ್ ಹಾಕಿದ್ರೆ ಒಂದು 25% ಇನ್ಕಮ್ ಬರುತ್ತೆ, ಇಲ್ಲ ಅಂತ ಅಲ್ಲ. ಬಟ್ ಮಾರ್ಕೆಟಿಂಗ್ ಏನ್ ಮಾಡ ಡೈಲಿ 1,000-2,000 ಏನಾದ್ರೂ ನಾವು ಮಾಡಿದ್ರೆ ಅವತ್ತು ಅವನೇನು ಹೊರಗಡೆಗೆ ಹೋಗಿ ಒಂದು 300-400 ರೂಪಾಯಿಗೆ ದುಡಿತಾನಲ್ಲ ಕಷ್ಟಪಟ್ಟು, ಅದನ್ನ ಅವ್ನು ಸ್ವಂತಕ್ಕೆ ಮಾಡ್ಬೋದು. ಅದನ್ನ ಮಾಡ್ಬೇಕಂದ್ರೆ ಅವನು 4-6 ದಿನ ಕಷ್ಟಪಡ್ಬೇಕು, 4-6 ತಿಂಗಳು ಕಷ್ಟಪಡ್ಬೇಕು, ಎಫರ್ಟ್ ಆಗ್ಬೇಕು. ಒಂದ್ಸರಿ ಫೇಲ್ ಆಕತಿ, ಒಂದ್ಸರಿ ಚೆನ್ನಾಗ್ ಆಕತಿ. ಫೇಲ್ ಆದ ಕೂಡ್ಲೆ ಇದೇನಂತಂದ್ ಹೇಳಿ ಅಂದ್ ಕುತ್ಕೊಂಡ್ರೆ ಆದಲ್ಲ. ನಾವು ಹಂತವಾಗಿ ಪ್ರಯತ್ನ ಮಾಡ್ಕೊಂತ ಹೋದ್ರೆ ನಾವು ಯಾವುದೇ ಕೆಲಸವನ್ನು ಮಾಡ್ಲಿ ಆ ಕೆಲಸದ ಮೇಲೆ ನಮಗೆ ಇಷ್ಟ ಇರ್ಬೇಕು, ಇಷ್ಟ ಇದ್ದ ಕೆಲಸ ಮಾಡ್ಬೇಕು. ಇಷ್ಟ ಇದ್ದ ಕೆಲಸ ಮಾಡಿದ್ರೆ ನಾವು ಮುಂದೆ ಪ್ರಗತಿ ಆಗಕ್ಕೆ ಚಾನ್ಸ್. ಹೌದು ಸರ್, ಯಾಕಂದ್ರೆ ಬೇರೆದವ್ರಿಗೆ ನಾವು ನೋಡಿ ಇದನ್ನು, ಯಾಕಂದ್ರೆ ಅವ್ರು ಈಗ ಡಾಕ್ಟರ್ ಆಗ್ಯಾರ ನಾನು ಡಾಕ್ಟರ್ ಆಗ್ಬೇಕು, ಇವ್ರು ಇಂಜಿನಿಯರ್ ಆಗ್ಯಾರ ನಾನು ಇಂಜಿನಿಯರ್ ಆಗ್ಬೇಕು, ಆ ತರ ಮಾಡ್ಕೊಂಡ್ರೆ ಆಗಲ್ಲ. ಯಾಕಂದ್ರೆ ಅವರು 1 ಲಕ್ಷ ರೂಪಾಯಿ ಹಾಕಿ 1 ಕೋಟ್ಯಾಧಿಪತಿ ಆಗ್ಯಾರ ಅಂತ ಹೇಳಿದ್ರೆ ನಾನು ಹಾಕ್ತೇನೆ ಅಂತ ಹೇಳಿ ಆಗಲ್ಲ. ಬಟ್ ನಮ್ಗೆ ಇಂಟ್ರೆಸ್ಟ್ ಎದುರಾಗಿದೆ, ಇದರಿಂದ ನಾವು 1,000 ರೂಪಾಯಿ ಹಾಕಿ 10,000 ಅಲ್ಲ 1 ಲಕ್ಷ ಗಳಿಸ್ಬೋದು ಅಂತ ಹೇಳಿ ನಮ್ಗೆ ನಂಬಿಕೆ ಇತ್ತಂದ್ರೆ ಅವಾಗ ನಾವು ಬಿಸ್ನೆಸ್ ಒಳಗೆ ಸಕ್ಸಸ್ ಆಗ್ತೇವೆ. ಯಾಕಂದ್ರೆ ಲಕ್ಷಾನುಗಟ್ಲೆನು ರೊಕ್ಕ ಹಾಕಿನೂ ಒಬ್ಬೊಬ್ರು ಫೇಲ್ ಆಗ್ತಾರೆ. ಒಬ್ಬೊಬ್ರು 5,000-10,000 ರೂಪಾಯಿಲಿಂದ ಬಿಸ್ನೆಸ್ ಮಾಡಿ ಇವತ್ತು ದೊಡ್ಡ ಫ್ಯಾಕ್ಟ್ರಿನ ಕಟ್ಕೊಂಡಿರ್ತಾರೆ. ಯಾಕಂದ್ರೆ ನಾವು ಹುಬ್ಬಳ್ಳಿಯಲ್ಲಿ ಎಲ್ಲ ನೋಡ್ತೀವಿ ಸರ್. ಯಾಕಂದ್ರೆ ಸಣ್ಣ ಒಂದು ಅಂಗಡಿಲಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಿದವ್ರು ಇವತ್ತು ದೊಡ್ಡ ಅಂಗಡಿನೂ ಮಾಡಿದ್ದಾರೆ, ದೊಡ್ಡ ಫ್ಯಾಕ್ಟ್ರಿನೂ ಮಾಡಿದ್ದಾರೆ. ಅವು ಎಲ್ಲ ವಿಡಿಯೋ ನಮ್ಮ ಚಾನೆಲ್ ಒಳಗೆ ಅದಾವು, ಅದನ್ನು ನೋಡ್ಕೋಬಹುದು. ಯಾಕಂದ್ರೆ ಫಸ್ಟ್ ನಾವು ಹೋದಾಗ ಯಾವ ಥರ ಇತ್ತು, ಇವತ್ತು ಎಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದ್ದಾರೆ, ಆ ಥರ ಅವರು ಬೆಳಿಬೋದು. ಯಾಕಂದ್ರೆ ಈಗ ಎಲ್ಲ ಇರೋದು ಸೋಷಿಯಲ್ ಮೀಡಿಯಾ ಒಳಗಿದೆ ಸರ್. ಸೋಷಿಯಲ್ ಮೀಡಿಯಾಲಿಂದ ಅವರು ಆ್ಯಡ್ ಮಾಡ್ಕೋಬೋದು, ತಮ್ಮ ಊರಿಗೆ ಎಲ್ಲ ಹಚ್ಬೋದು. ಯಾಕಂದ್ರೆ ಆ್ಯಡ್ ಇದಾತಂದ್ರೆ ತಾನು ಕಸ್ಟಮರ್ಗೆ ಎಲ್ಲ ಗುರ್ತಾಗತ್ತೆ, ಅವ್ರು ಡೈರೆಕ್ಟಾಗಿ ನಿಮ್ಮ ಕಡೆ ಬರ್ತಾರೆ, ಬಂದು ಒಯ್ತಾರೆ. ಆಕ್ಚುಲಿ ನಾನು ಇದು ಸೋಷಿಯಲ್ ಮೀಡಿಯಾದಲ್ಲಿ ನೋಡೇ ನಾನು ಇದು ಮಾಡಿದ್ದೆ ಸರ್. ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಸುಮಾರು 10 ಸರಿ ನಾನು ನೋಡಿ ಚೆನ್ನಾಗಿದೆ ಅಲ್ಲ ಮಾಡ್ಬೋದಲ್ಲ ಅಂತಂದೇಳಿ
ಒಂದಿನ ಆ ನಂಬರ್ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ನಾನು ಹುಬ್ಳಿ ಪ್ರಿನ್ಸ್ ಆಫೀಸಿಗೆ ಫೋನ್ ಮಾಡಿದಾಗ ಬನ್ನಿ ಸರ್ ಬಂದು ನೋಡ್ರಿ ಹಂಗಂತ ಅಂದ್ರು. ನಾನು 2 ಟೈಮ್ ಹೋದೆ ಅಲ್ಲಿಗೆ. 2 ಟೈಮ್ ಹೋದಾಗ ಅವ್ರು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು, ಪಾಪ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ನೋಡ್ರಿ ಸರ್ ಇದೆಲ್ಲ ಚೆನ್ನಾಗಿದೆ, ನೀವು ಎಷ್ಟು ಎಫರ್ಟ್ ಹಾಕ್ತೀರಾ ಅದ್ರ ಮೇಲೆ ನಿಮ್ಮ ಡಿಪೆಂಡ್ ಆಗಿರುತ್ತೆ ಅಂತ ಅಂದ್ರು. ಸೊ ಮತ್ತೆ ಅವತ್ತು ನಾನು ಏನೋ ಮನ್ಸು ಮಾಡಿ ತಗೊಂಬಂದೆ. ತಗೊಂಬಂದು 1 ತಿಂಗಳು ಯಾಕಾರ ತಂದಿದ್ದೇನಪ್ಪ ಇದು ಹಿಂಗ ಅಂತಂದೇಳಿ ಒಂದ್ ಸ್ವಲ್ಪ ಅನಿಸ್ತು. ಯಾಕಂದ್ರೆ ಇಲ್ಲಿ ಇದು ಏನು ಕರೆಂಟ್ ಹೊಡಿತೈತೆ ಏನೋ, ಇದು ಆಗ್ತೈತಿ, ಆಮೇಲೆ ಇಲ್ಲಿ ಸೇಲ್ ಆಗ್ತೈತೆ ಎಲ್ಲೋ, ಈ ರೀತಿ ಎಲ್ಲ ಸಮಸ್ಯೆ ಇತ್ತು. ನಾನು ಹಂತವಾಗಿ ಅದನ್ನ ಫೇಸ್ ಮಾಡ್ಕೊಂತ ಬಂದೆ. ಈಗ ಇದನ್ನ ಆಕ್ಚುಲಿ ನಾನು ವರ್ಕ್ ಅಂತಂದೇಳಿ ಮಾಡೋದ ಅಲ್ಲ, ಏನೋ ಒಂದಿಂದ ಬೇಜಾರದ 1 ಗಂಟೆಗೆ ಕೂತ್ಕೊಂಡು ಮಾಡಿದೆ, ಮತ್ತೆ ಸ್ವಲ್ಪ ಎಲ್ಲಿ ಅಡ್ಡಾಡಿ ಬಂದೆ, ಮತ್ತೊಂದು ಗುಂಟೆ ಮಾಡಿದೆ. ಹಿಂಗೆ ನಾವು ಇದು ನನ್ನ ಅನುಭವದ ಪ್ರಕಾರ 1 ತಿಂಗಳು ಸೇಲ್ ಆಗ್ತಕ್ಕಂಥ ಮಾಲನ್ನ ನಾವು 4-5 ದಿನದಲ್ಲಿ ಮಾಡಿಟ್ಬಿಟ್ರೆ 1 ತಿಂಗಳು ಬಿಸ್ನೆಸ್ ಮಾಡ್ಬೋದು. ಆ ರೀತಿ ನಾವು ಇಟ್ಕೊಂಡು ಮಾಡ್ಬೇಕು. ಆಮೇಲೆ ನಾವ್ ಎಫರ್ಟ್ ಹಾಕ್ಬೇಕು. ನಾವ್ ಏನಾದ್ರೂ ದೊಡ್ಡ ಲಾಭಾಂಶ ನಿರೀಕ್ಷಣೆ ಇಟ್ಕೊಂಡು ದುಡಿಮೆ ಮಾಡ್ಬಾರ್ದು. ಫಸ್ಟ್ ದುಡಿಮೆ ಮಾಡ್ಬೇಕು. ದುಡಿಮೆ ಮಾಡಿ ಪ್ರತಿಫಲ ನಾವು ನಿರೀಕ್ಷಣೆ ಮಾಡ್ಬೇಕು. ದುಡಿಮೆ ಮಾಡ್ಲಿಂದಲೇ ಹಂಗ ಬರ್ಲಿ ಅಂತ ಹೇಳಿದ್ರೆ ಬರೋದಿಲ್ಲ ಸರ್. ಯಾಕಂದ್ರೆ ನೀವು ಪ್ರಿನ್ಸ್ ಒಳಗೆ ಮಷಿನ್ ತಗೊಂಡಿರ ಸರ್. ಇದು ಮತ್ತೆ ಟ್ರೈನಿಂಗ್ ತಗೊಳಕ್ ಯಾರ ಕಡೆ ಹೋಗಿದ್ರಿ ಸರ್? ಯಾರು ನಿಮ್ಗೆ ಇದು ಮಾಡಿದ್ರು, ಟ್ರೈನಿಂಗ್ ಎಲ್ಲ ಕೊಟ್ರಲ್ಲ, ಯಾವ ತರ ಬಿಸ್ನೆಸ್ ಮಾಡ್ಬೇಕು, ಯಾವ ತರ ಮಷಿನ್ ಆಪರೇಟ್ ಮಾಡ್ಬೇಕು, ಇದೆಲ್ಲ ಯಾರು ಕಲಿಸ್ಕೊಟ್ರು ಸರ್? ಆಕ್ಚುಲಿ ನನಗೆ ಪ್ರಿನ್ಸ್ ಮಾಂತೇಶ್ ಸರ್ ಬೇಕಾದ್ರೆ 1-2-3 ದಿನ ಬಂದು ಇಲ್ಲಿ ನೋಡ್ರಿ ಸರ್, ಹಂಗೆ ನಾವು ಫ್ಯಾಕ್ಟ್ರಿ ಕಳಿಸ್ಕೊಡ್ತೀವಿ ಹಂಗಂತ ಅಂದ್ರಿ ಸರ್. ಬಟ್ ನಾನು ಸರ್ ಏನು ಬೇಡ, ನನಗೆ ಒಂದ್ಸರಿ ನೀವೇ ತೋರಿಸ್ಬಿಡ್ರಿ, ನನ್ಗೆ ಏನಾದ ಇದ್ರೆ ನಾನು ವಿಡಿಯೋ ಕಾಲ್ ಮಾಡಿ ಕೇಳಿ ಮಾಡ್ತೀನಿ ಅಂತಂದು ಮಾಂತೇಶ್ ಸರ್ ಅಂತ ಹೇಳಿದ್ರೆ ಈಗ ಪರಿವರ್ತನ್ ಫೌಂಡೇಶನ್ ನಡೆಸ್ತಾ ಇದ್ದಾರಲ್ಲ ಅವರು. ಹೌದು, ಪಾಪ ನನಗೆ ಚೆನ್ನಾಗಿ ತೋರಿಸ್ಕೊಟ್ರು. ಅವ್ರು ತೋರಿಸ್ಕೊಟ್ಟಿದ್ದೆ, ನಾನ್ ತಿರುಗಿ ಎಲ್ಲಿ ಟ್ರೈನಿಂಗ್ ಹೋಗ್ಲಿಲ್ಲ, ಏನು ಮಾಡ್ಲಿಲ್ಲ. ಸಣ್ಣ ಪುಟ್ಟ ಇದು ಬಂದಾಗ ಟೆಕ್ನಿಷಿ ಫೋನ್ ನಂಬರ್ ಕೊಡ್ತಿದ್ರು ಅವರು. ಆ ಫೋನ್ ಮಾಡಿದಾಗ ಅವರು ಕೂಡ ಪಾಪ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು, ಹಿಂಗೆ ಮಾಡ್ರಿ ಹಿಂಗೆ ಬಿಡ್ರಿ ಅಂತಂದೇಳಿ. ಸೊ ಈಗ 14-15 ತಿಂಗಳಾದ್ರೂ ನಮಗೆ ಇದುವರೆಗೆ ಮಿಷಿನ್ ಏನು ಪ್ರಾಬ್ಲಮ್ ಬಂದಿಲ್ಲ. ಸಣ್ಣ ಪುಟ್ಟವು ಈಟ್ ಹೆಚ್ಚಿಗೆ ಆಗ್ತಾವು, ಮಾಡೋದ್ರಿಂದ ಕಾಯಿಲು ಅಂತವಿಂತ ಹೋಗ್ತಾವ ಅನ್ನೋದು ಬಿಟ್ರೆ ಮಿಷಿನ್ ಇಂದ ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಸಣ್ಣ ಪುಟ್ಟ ಇತ್ತಂದ್ರು ಬರೀ ವಿಡಿಯೋ ಕಾಲ್ ಮೇಲೆ ಎಲ್ಲ ನಿಮ್ಗೆ ಮಾಹಿತಿ ಕೊಡ್ಬಿಡ್ತಾರೆ. ಯಾಕಂದ್ರೆ ನೀವು ಮಾಡ್ಕೋಬಹುದು. ಯಾಕಂದ್ರೆ ದೊಡ್ಡ ಆತರ ಏನು ಇದರಲ್ಲಿ ಬರಲ್ಲ, ಬಂತಂದ್ರೆ ಸಣ್ಣ ಪುಟ್ಟ ಬರ್ತಾವ, ಅದು ಬರೀ ವಿಡಿಯೋ ಕಾಲ್ ಮುಖಾಂತರ ಎಲ್ಲಾನು ಸರ್ವಿಸಿಂಗ್ ಮಾಡ್ಕೋಬಹುದು, ತಾವು ಮಾಡ್ಕೋಬಹುದು, ಆತರ ಎಲ್ಲ ಹೇಳ್ಕೊಡ್ತಾರೆ. ಓಕೆ, ನೆಕ್ಸ್ಟ್ ಲಾಸ್ಟ್ ನಮ್ಮ ವ್ಯೂವರ್ಸ್ಗೆ ಏನ್ ಹೇಳೋದು ಇಷ್ಟಪಡ್ತೀರಾ ಸರ್? ಯಾಕಂದ್ರೆ ಈ ವಿಡಿಯೋನ ನೋಡ್ತಾ ಇದಾರಲ್ಲ ಎಲ್ಲರೂ, ಕರ್ನಾಟಕ ಜನ ಎಲ್ಲ ನೋಡ್ತಾ ಇದ್ದಾರೆ ಈ ವಿಡಿಯೋನ, ಅವ್ರಿಗೆ ನೀವು ಏನ್ ಹೇಳೋದು ಇಷ್ಟಪಡ್ತೀರಾ? ನಾನು ಈ ವಿಡಿಯೋ ನೋಡ್ತಕ್ಕಂತ ಗ್ರಾಹಕರಿಗೆ, ಯೂತ್ಸ್ಗೆ, ಆಮೇಲೆ ನಿರುದ್ಯೋಗಿ ಆಗಿ ಬೇಜಾರು ಮಾಡ್ಕೊಂಡಿರ್ತಕ್ಕಂಥ ಎಲ್ಲರಿಗೆ ನಾನು ಹೇಳೋದು ಇಷ್ಟನೇ, ನಾವು ದೊಡ್ಡ ಲಾಭಾಂಶ ಇಟ್ಕೊಂಡು ನಿರೀಕ್ಷಣೆ ಇಟ್ಕೊಂಡು ದುಡಿಮೆ ಮಾಡಬಾರ್ದು. ಖಂಡಿತ ಇದು ಸಣ್ಣ ಪ್ರಮಾಣದಲ್ಲಿ ಐತಿ ಅಂತ ಏನು ಹೆಚ್ಚಿನ ಬಂಡವಾಳ ಬೇಕಾದಲ್ಲ. ಪ್ರಯತ್ನ ಮಾಡ್ರಿ ಹಂತವಾಗಿ ನಿಮಗೆ 2 ತಿಂಗಳು 4 ತಿಂಗಳು 6 ತಿಂಗಳಿಗೆ ನಿಮಗೆ ಇನ್ಕ್ರೀಸ್ ಹಾಕ್ಯಂತ ಹೋಗತಿ, ಡಿಗ್ರೀಸ್ ಏನಾಗೋದಿಲ್ಲ, ಇನ್ಕ್ರೀಸ್ ಹಾಕ್ಯಂತ ಹೋಗತಿ. ಪ್ರಯತ್ನ ಮಾಡ್ರಿ, 1 ವರ್ಷದೊಳಗೆ ನಿಮಗೆ ಪರವಾಗಿಲ್ಲ, ನಾನು ಇದನ್ನ ಮಾಡ್ಬೋದು ಅಂತಂದೇಳಿ ಅನಿಸ್ತೈತಿ. ನನ್ನ ಅನುಭವದ ಪ್ರಕಾರ ಇದನ್ನ ಮಾಡೋದ್ರಿಂದ ಒಂದು 2-3 ಲೈಫ್ ಲೀಡ್ ಮಾಡಕ್ಕೆ ಪ್ರಾಬ್ಲಮ್ ಮಾಡ್ಕೊಂಡು ಹೋಗ್ಬೋದು. ಅದೆಲ್ಲದ್ರ ಜೊತೆಗೆ ನಾವು ಇನ್ನೊಬ್ರ ಹತ್ರ ಹೋಗಿ ಕೈ ಕಟ್ಕೊಂಡು ಮಾಡಂತದ. ಬ್ಯಾರೆದವ್ರ ಕಡೆಗೆ ನಾವು ಕೆಲ್ಸಕ್ಕೆ ಹೋತಂದ್ರೆ ಸರ್, ಅವ್ರು ಕುಂದ್ ಅಂತ ಹೇಳಿದ್ರೆ ಕುಂದರ್ಬೇಕು, ಎದ್ದ ಅಂತ ಹೇಳಿದ್ರೆ ಹೇಳ್ಬೇಕು. ಅವ್ರು ಯಾವಾಗ ಸೂಟಿ ಕೊಡ್ತಾರ ಅವಾಗ ಸೂಟಿ ತಗೋಬೇಕು. ಏನಾರ ನಮ್ ಕಾರ್ಯ ಇತ್ತಂದ್ರೂ ಅವ್ರಿಗೆ ಪರ್ಮಿಷನ್ ತಗೊಂಡ್ ಮಾಡ್ಬೇಕು, ಆತರ ಆಗತ್ತೆ. ಬಟ್ ಇದು ಸ್ವಂತ ಆಗಿರತ್ತೆ, ನಿಮ್ಗೆ ಏನ್ ಬೇಕಾದ್ ನೀವು ಮಾಡ್ಕೋಬಹುದು. 1 ದಿವ್ಸ ಬಂದ್ ಮಾಡಿ 1 ದಿವ್ಸ ಚಾಲು ಮಾಡ್ಬೋದು. ನಿಮ್ಗೆ ಯಾವಾಗ ಟೈಮ್ ಸಿಗ್ತೈತೆ ಅವಾಗ ಕುಂತು ಕೆಲಸ ಮಾಡ್ಬೋದು. ನಿಮ್ಮ ಸ್ವಂತಾಗಿ ಬಿಸ್ನೆಸ್ ನ ಇರತ್ತೆ. ಬ್ಯಾರೆದವ್ರ ಕಡೆ ಕೈ ಎಲ್ಲ ಚರ್ಚದು ಬರಲ್ಲ, ಆ ತರ ಇರುತ್ತೆ. ನಾನು ಹೇಳಕ್ ಇಷ್ಟಪಡೋದು, ನಾವು ಕಂಟಿನ್ಯೂಷನ್ ಮಾಡೋದೇ ಅಲ್ಲ ಸರ್. ದಿನ 1-2 ತಾಸು 3 ತಾಸು ಟೈಮ್ ಫ್ರೀ ಸಿಕ್ಕಾಗ ಮಾಡೋದು. ಅದರಿಂದನೇ ನನಗೆ ಸಾಕಷ್ಟು ಬಿಸ್ನೆಸ್ ಆಗ್ತಾ ಇದೆ ಸರ್. ಇದ್ರ ಜೊತೆಗೆ ಏನಂದ್ರೆ ಸ್ವಲ್ಪ ನನಗೆ ಏಜ್ ಆಗಿರೋದ್ರಿಂದ ನಾನು ಮಾರ್ಕೆಟಿಂಗ್ ಮಾಡಕ್ ಹೊರಗಡೆಗೆ ಹೋಗ್ತಾ ಇಲ್ಲ. ಯೂಸ್ ಆಗಿ ಅವ್ರು ಅಡ್ಡಾಡೋರಾದ್ರೆ ಹೊರಗಡೆಗೆ ಹೋಗಿ ಮಾರ್ಕೆಟಿಂಗ್ ಮಾಡಿದ್ರೆ ಖಂಡಿತ ಒಂದು ಸಿ ದರ್ಜೆ ನೌಕರ ಏನ್ ಸ್ಯಾಲ್ರಿ ತಗೊಳ್ತಾನಲ್ಲ, 25,000-30,000 ರೂಪಾಯಿ ಸ್ಯಾಲ್ರಿ ತಗೊಳ್ಳೋ ಮಟ್ಟಕ್ಕೆ ಖಂಡಿತ ಮಾಡ್ಬೋದು ಸರ್. ನನ್ನ ಕೈಲಿ ಆಗ್ತಾ ಇಲ್ಲ. ನಾನು 64 ಏಜ್ ಆಗಿರೋದ್ರಿಂದ ನಾನು ಮಾರ್ಕೆಟಿಂಗ್ ಹೊರಗೆ ಹೋಗ್ತಾ ಇಲ್ಲ. ಮಾಡೋ ಅಂತ ಯುವಕರು ಖಂಡಿತ ಯಾರಿಗೂ ಹೋಗಿ ಸಾಲ ಮಾಡಿಯೋದ್ ಬೇಡ, ಯಾರಿಗೆ ಕೈ ಮುಗಿಯೋದ್ ಬೇಡ. ವಿತಿನ್ 2 lakhs ಒಳಗೆ ಇವ್ನ ಬಂಡವಾಳ ಹಾಕಿದ್ರೆ
ಎಲ್ಲ ಅವ್ನು ಸ್ವಂತಕ್ಕೆ ಮಾಡ್ಕೊಂಡು ಹೋಗಿ 20-25 ಸಾವಿರ ದುಡಿಬೇಕು. ಬಟ್ ಎಫರ್ಟ್ ಹಾಕ್ಬೇಕು, ಅಡ್ಡಾಡ್ಬೇಕು, ಮಾರ್ಕೆಟಿಂಗ್ ಮಾಡ್ಬೇಕು. ಓಕೆ, ಈಗ ನೀವು ರೆಡಿ ಮಾಡಿದ ಪ್ಲೇಟ್ ಇಲ್ಲೇ ಬಂದು ಹೋಯ್ತಾರೆ ಸರ್? ಎಲ್ಲ ಇಲ್ಲೇ ಬಂದು ಹೋಯ್ತಾರೆ ಸರ್. ಸರ್ ಇದು ನಮ್ದು ದೊಡ್ಡ ಊರಾಗಿರೋದ್ರಿಂದ ಸುಮಾರು ಒಂದು 2,500 ಮನೆ ಗ್ರಾಮ. ಇಲ್ಲಿ ಒಂದು ರಾಷ್ಟ್ರ ದೇವತೆ ಉಚ್ಚಿಂಗೆಲ್ಲಮ್ಮ ಅಂತಂದೇಳಿ ದೊಡ್ಡ ದೇವಸ್ಥಾನ. ಪ್ರತಿ ಹುಣಿವೆ, ಮಂಗಳವಾರ, ಶುಕ್ರವಾರ ಬಹಳ ಜೋರ್ ಪ್ರಮಾಣದಲ್ಲಿ ಇಲ್ಲಿ ದೇವಸ್ಥಾನಕ್ಕೆ ಜನ ಬರೋದ್ರಿಂದ ಆ ಜನರಿಗೆ ಅನುಕೂಲ ಆಗಲಿ ಅಂತಂದೇಳಿ 10 ಹೋಟ್ಲುಗಳು ಮಾಡಿದಾರೆ ಸರ್. ಆ ಹೋಟ್ಲರು ನಮಗೆ ತಿಂಡಿ ಪ್ಲೇಟ್, ಊಟದ ಪ್ಲೇಟ್ ಎಲ್ಲ ಒಯ್ತಾರೆ. ಆಮೇಲೆ ಈ ದೇವರಿಗೆ ಇಲ್ಲಿ ಮಾರಿ ಹಬ್ಬ ಇದನ್ನ ಬ್ಯಾಟಿ ಕಡಿಯಕ್ಕೆ ಅಂತೂ ವರ್ಷದಲ್ಲಿ ಸುಮಾರು ಒಂದು 5 ತಿಂಗಳು ನಡೆಯುತ್ತೆ ಸರ್. ಅವಾಗ ಪ್ಲೇಟ್ಗೆಲ್ಲ ನಮ್ದು ಈಗಲೇ ಸ್ವಲ್ಪ ಎಲ್ಲ ಕಡೆಗೆ ಆಗ್ಬಿಟ್ಟಿದೆ, ಇಲ್ಲೇ ಬಂದು ಒಯ್ತಾರೆ. ಹಿಂಗಾಗಿ ನಾನು ಈ ಸುಮಾರು ಭರತ್ ಹುಣ್ಣಿಮೆ ಅಂದ್ರೆ ಇಲ್ಲಿಂದ ಒಂದು 2 ತಿಂಗಳಿಂದ ಇಲ್ಲಿಗೆ 10,000 ತಟ್ಟಿ ಮಾರಿದೆ. 10,000 ತಟ್ಟಿ ಕೊಟ್ಟದ. ಚೆನ್ನಾಗ್ ಆಗತ್ತೆ ಸರ್, ಚೆನ್ನಾಗುತ್ತೆ. ಕೆಲವ್ರು ಕಸ್ಟಮರ್ಸ್ ಏನಂತಂದ್ರೆ ಅವ್ರಿಗೆ ಅವ್ರ ಕರ್ತವ್ಯ ನಮಗೆ ಕಡಿಮೆ ಹಾಕಿ ಕೊಡ್ರಿ ಅಂತಂದ್ರೆ ಕೇಳ್ತಾರೆ. ಹಂಗೆ ಹೇಳಿದ್ ಕೊಟ್ಲೆ ಬರೋದಲ್ಲ, ಬೇಕಾದ್ರೆ ಒಯ್ಯಿ ಇಲ್ಲಾಂದ್ರೆ ಬಿಡು ಅಂತ ಹೇಳೋದಲ್ಲ. ಅವ್ರಿಗೆ ಕನ್ವಿನ್ಸ್ ಮಾಡಿ ಹೇಳ್ಬೇಕು, ಇಲ್ಲ ರಾ ಮೆಟೀರಿಯಲ್ಸ್ ರೇಟ್ ಹೆಚ್ಚಿಗೆ ಐತಿ, ಹಿಂಗೈತಪ್ಪ ನಾ ಮಾಡಿದ ಕೂಲೆ ಇಷ್ಟ ಆಕೈತಿ ಹಿಂಗೆ ಅಂತಂದೇಳಿ ಕನ್ವಿನ್ಸ್ ಮಾಡಿ ಹೇಳಿ ಮಾಡಿದ್ರೆ ಮಾರ್ಕೆಟಿಂಗ್ ಮುಖ್ಯ. ಕ್ವಾಲಿಟಿ ನೋಡೇ ಒಯ್ದಿದ್ದಾರೆ ಸರ್. ಒಂದು 4 ಕಡೆ ದುಬಾರಿ ಏನಂತಂದೇಳಿ ಕ್ವಾಲಿಟಿ ನೋಡೇ ಒಯ್ದಿದ್ದಾರೆ. ಓಕೆ, ಈಗ ನಿಮ್ ಪಿಂಚನ್ ಎಷ್ಟು ಬರ್ತಾ ಇದೆ ಸರ್? ಸರ್ ನಂದು 45,000 ರೂಪಾಯಿ ಬರ್ತದೆ. 45,000 ರೂಪಾಯಿ ಪಿಂಚನ್ ಬರ್ತಾ ಇದೆ, ಮತ್ತೆ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಓಕೆ ಓಕೆ. ನಾನು ದುಡಿಮೆ ಏನೋ ಮಾಡ್ತಾ ಇಲ್ಲ, ಸ್ವಲ್ಪ ಯೂಸ್ಗೆ ನೋಡ್ಕೊಂಡು ಇದಾಗ್ಲಿ, ಅವ್ರಿಗೆ ಸ್ವಲ್ಪ ಮೋಟಿವೇಶನ್ ಮಾಡೋಣ. ಸ್ವಲ್ಪ ಅಟ್ಲೀಸ್ಟ್ ಒಂದು 10 ಹುಡ್ರಿಗಾರ ಹೇಳಿದ್ರು ಇಬ್ರು ಆದ್ರೂ ಚೇಂಜಸ್ ಆಗ್ತಾರ ಅನ್ನೋ ಉದ್ದೇಶಕ್ಕಾಗಿ ನಾವು. ಯಾಕಂದ್ರ ನೀವು ಟೀಚರ್ ಆಗಿದ್ದೀರಾ ಅಂತ ಹೇಳಿದ್ರೆ ನೀವು ಫಸ್ಟ್ ಯೋಚನೆ ಮಾಡೋದು ಅದೇನೆ. ಹೌದು, ಯಾಕಂದ್ರೆ ನಾವು ಹೇಳಿದ ಪಾಠ ಒಬ್ರು ಯಾರು ಕರೆಕ್ಟ್ ಆಗಿ ಸಕ್ಸಸ್ ಆಗಿ ಕೇಳ್ಕೊಂಡ್ ಅವ್ರು ಸಕ್ಸಸ್ ಆತಂದ್ರ ಆಲ್ರೆಡಿ ನಾನು ಈಗಾಗಲೇ 4-5 ಬಿಟ್ರೆ ಕಲಿಸಿದ್ದೇನೆ. ಮಾಡ್ತಾ ಇದಾರೆ. ಅವರು ಬಂದಾಗ ಬರ್ರಿ ಕೂತ ನಾನು ಇರ್ತೇನೆ ಮಾಡ ಅಂತಂದೇಳಿ ಮಾಡಕ್ ಹಚ್ತೇನೆ. ಮಾಡ್ತಾ ಇದ್ದಾರೆ. ಓಕೆ ಓಕೆ, ಥ್ಯಾಂಕ್ ಯು ಸರ್.